ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ನಾನು ಬಹಳ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದೇನು ಅಂತಂದ್ರೆ, ಜಗತ್ತಿನಲ್ಲಿ ಯಾರಾದರೂ ಏನಾದರೂ ಕಲೀಲಿಕ್ಕತ್ತಾರೆ, ಮುಂದೆ ಕಲಿತಾರೆ ಅಂತಂದರೆ ಪ್ರತಿಯೊಬ್ಬ ಕಲಿಕಾರ್ಥಿಗೆ ಮಹತ್ವವಾಗಿ ಬೇಕಾಗಿದ್ದು ಒಂದು ಅದು ಯಾವುದು ಅಂತಂದರೆ ಅವಧಾನ, ಅಟೆನ್ಷನ್. ಒಂದು ವೇಳೆ ಅಟೆನ್ಷನ್ ಇಲ್ಲದೆ ಇದ್ದರೆ ನಾವು ಏನೂ ಕೆಲಸ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ತಂದೆ ತಾಯಿ, ಅಣ್ಣ ತಮ್ಮಂದಿರಿಗೆ, ಕಲಿಯುವವನಿಗೆ, ಕಲಿಸುವವನಿಗೆ ಎಲ್ಲರಿಗೂ ಅವಧಾನ ಬಹಳ ಮಹತ್ವವಾದದ್ದು. ಇವನ್ ಒಬ್ಬ ಕಾರ್ ಡ್ರೈವರ್ ಕಾರ್ ನಡೆಸ್ತಾನಂದ್ರೆ, ಒಬ್ಬ ಬಡಗಿತನ ಕೆಲಸ ಮಾಡ್ತಾನೆ, ಟೇಬಲ್ ಮಾಡ್ತಾನೆ ಅಂತಂದ್ರೆ, ಅಥವಾ ಒಬ್ಬ ಟೈಲರ್ ಬಟ್ಟೆ ಹೊಲಿತಾನೆ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಪುಸ್ತಕ ನೋಡಿ ಓದ್ತಾನೆ ಅಂದ್ರೆ, ಒಬ್ಬ ಶಿಕ್ಷಕ ಪಾಠ ಮಾಡ್ತಾನೆ ಅಂದ್ರೆ, ಫುಟ್ಬಾಲ್ ಆಡ್ತಾನೆ ಅಂದ್ರೆ, ನೋಡ್ತಾನೆ ಅಂದ್ರೆ, ಕಂಪ್ಯೂಟರ್ ನೋಡ್ತಾನೆ ಅಂತಂದ್ರೆ, ಓದ್ತಾನೆ ಅಂತಂದ್ರೆ, ವರ್ಕ್ ಮಾಡ್ತಾನೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಅವಧಾನ ಮಹತ್ವ. ಒಂದು ವೇಳೆ ಅವಧಾನ ಇಲ್ಲದೆ ಇದ್ರೆ, ನಾವು ಕೇಂದ್ರೀಕರಿಸ್ತಾ ಇದ್ರೆ ಯಾಕೆ ಸಕ್ಸಸ್ಫುಲ್ ಆಗಲ್ಲ? ಯಾವ ಕೆಲಸಗಳು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಆ ಕಾರಣಕ್ಕಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ಮನೋವಿಜ್ಞಾನದ ಅನೇಕ ಅಂಶಗಳಲ್ಲಿ ಅತಿ ಮುಖ್ಯವಾಗಿ ನಾವು ಅವಧಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಹಾಗಾದರೆ ಅವಧಾನ ಅಂದರೆ ಏನು? ಅವಧಾನದ ಮಹತ್ವತೆ ಇಷ್ಟು ಯಾಕದ ಅಂತ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾವು ನೇರವಾಗಿ ಕೂಲಂಕುಷವಾಗಿ ಡಿಸ್ಕಷನ್ ಮಾಡೋಣ. ಈಗ ಅವಧಾನ ಅಂತಂದರೆ ಬಹಳಷ್ಟು ಮನೋವಿಜ್ಞಾನಿಗಳು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಅವಧಾನದ ಬಗ್ಗೆ ನೀಡಿದ್ದಾರೆ. ಅವುಗಳಲ್ಲಿ ಬಹಳ ಸಮರ್ಪಕವಾದದ್ದು, ಉಪಯುಕ್ತವಾದದ್ದು ಒಂದೆರಡು ಡೆಫಿನೇಷನ್ ನಿಮ್ಮ ಮುಂದೆ ಇಟ್ಕೊಂಡಿದ್ದೀನಿ. ಅವಧಾನ ಎಂದರೆ ವ್ಯಕ್ತಿಯು ತನ್ನ ಮನಸ್ಸನ್ನು ನಿರ್ದಿಷ್ಟ ಉತ್ತೇಜಕದ ಮೇಲೆ ಅರಿತುಕೊಳ್ಳುವ ಮಾನಸಿಕ ಪ್ರಕ್ರಿಯೆಯಾಗಿದೆ. ಅವಧಾನ ಎಂದರೆ ವ್ಯಕ್ತಿಯು ನಿರ್ದಿಷ್ಟ ಸಮಯದಲ್ಲಿ ತನ್ನ ಮನಸ್ಸನ್ನು ಒಂದು ಅಥವಾ ಹೆಚ್ಚು ಉತ್ಪನ್ನಗಳ ಮೇಲೆ ಅವುಗಳನ್ನು ಸ್ಪಷ್ಟವಾಗಿ ಗ್ರಹಿಸಿ ಗುರುತಿಸುವ ಮಾನಸಿಕ ಪ್ರಕ್ರಿಯೆಯೇ ಅವಧಾನವಾಗಿದೆ. ಇನ್ನು ಅವಧಾನ ನೋಡ್ರಿ, ಅವಧಾನ ಪ್ರತಿಯೊಬ್ಬರು ತಮ್ಮದೇ ಆದ ಕೆಲಸದ ಮೇಲೆ ಕೇಂದ್ರೀಕರಣ ಮಾಡ್ತಾರೆ. ಆದರೆ ಇದು ವ್ಯತ್ಯಾಸದ. ಒಬ್ಬ ವ್ಯಕ್ತಿ ಒಂದು ಕೆಲಸದ ಮೇಲೆ 1 ತಾಸು, 2 ತಾಸು, 3 ತಾಸು ಕಂಟಿನ್ಯೂಸ್ಲಿ ಅವಧಾನನ ಕೇಂದ್ರೀಕರಿಸ್ತಾನೆ. ಅದೇ ಕೆಲಸನ ಇನ್ನೊಬ್ಬ ವ್ಯಕ್ತಿ ಅಷ್ಟರ ಮಟ್ಟಿಗೆ ಅವಧಾನ ಕೇಂದ್ರೀಕರಿಸಲಿಕ್ಕೆ ಆಗಲ್ಲ. ಒಬ್ಬ ವ್ಯಕ್ತಿ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಹಲವಾರು ಕಾರಣಗಳಿರ್ತಾವೆ. ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಒಂದು ಕೆಲಸದ ಮೇಲೆ ಅವಧಾನ ಕೇಂದ್ರೀಕರಿಸ್ತಾನೆ ಇಲ್ಲ ಅಂತ ಅನ್ನೋದನ್ನು ಹೇಳ್ಬೋದು. ಮತ್ತೆ ಯಾವುದೇ ಒಂದು ಕೆಲಸಕ್ಕೆ ಅವರು ನೀಡಬಹುದಾದಂಥ ಅವಧಾನದ ಸಮಯ, ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಂತ ಕರಿತೀವಲ್ಲ, ಅದು ಬಹಳ ಮುಖ್ಯ, ಅದು ಬಹಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ತಾನು ಮಾಡುವಂಥ ಕೆಲಸಕ್ಕೆ ಹೆಚ್ಚು ಸಮಯವನ್ನು, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತೀವಲ್ಲ, ಅದು ಹೆಚ್ಚು ನೀಡಿದರೆ ಅವನ ಕೆಲಸ ಪರಿಪಕ್ವ ಆಗುತ್ತೆ, ಸ್ಪಷ್ಟವಾಗಿ ಆಗುತ್ತೆ. ಒಂದು ವೇಳೆ ಅವನ ಅವಧಾನದ ಅವಧಿ, ಸ್ಪ್ಯಾನ್ ಆಫ್ ಅಟೆನ್ಷನ್ ಯಾವುದೇ ಕೆಲಸಕ್ಕೆ ಕಡಿಮೆ ಇದ್ದರೆ, ಅಥವಾ ಎಷ್ಟು ನೀಡಬೇಕು ಅಷ್ಟು ನೀಡದೇ ಇದ್ದರೆ ನಮ್ಮಿದಂಥ ಕೆಲಸ ಆಗಲ್ಲ. ಆ ಕಾರಣಕ್ಕಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಪ್ರತಿ ಕೆಲಸವನ್ನು ಮಾಡಬೇಕಾದ್ರೆ ನಿಶ್ಚಿತವಾದಂಥ ಪ್ರಮಾಣದಲ್ಲಿ ಅವಧಾನ ನಾವು
ಕೇಂದ್ರೀಕರಿಸಬೇಕಾಗತ್ತೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪಾಠ ಕೇಳ್ತಾನೆ ಅಂತಂದರೆ 5 ನಿಮಿಷ 10 ನಿಮಿಷ ಕೇಳೋದಲ್ಲ, ಅವನು 45 ನಿಮಿಷ ಸೇಮ್ ಒಂದೇ ತೆರನಾದಂಥ ಅವಧಾನವನ್ನು ಕೇಂದ್ರೀಕರಿಸಬೇಕಾಗತ್ತೆ. ಸೈನಿಕ ಯುದ್ಧ ಭೂಮಿಯಲ್ಲಿ ಯುದ್ಧ ಆಗ್ತಾನೆ ಅಂತಂದರೆ ಶತ್ರುಗಳು ಪೂರ್ಣ ನಾಶ ಆಗುವವರೆಗೂ ಅಥವಾ ತನ್ನ ಕೆಲಸ ಪೂರ್ಣ ಆಗುವವರೆಗೂ, ತನ್ನ ಟಾರ್ಗೆಟ್ ಪೂರ್ಣ ಆಗುವವರೆಗೂ ಕೂಡ ಅವನು ಅವಧಾನನ ಕೇಂದ್ರೀಕರಿಸಬೇಕಾಗತ್ತೆ. ಒಬ್ಬ ಫುಟ್ಬಾಲ್ ಆಟಗಾರ ಗ್ರೌಂಡ್ನಲ್ಲಿ ಯಾವುದೋ ಒಂದು ದೇಶಕ್ಕೆ ಯಾವುದೋ ಒಂದು ರಾಜ್ಯಕ್ಕೆ ಪ್ರತಿನಿಧಿಸ್ತಾನಂತಂದರೆ ಅದು ಪೂರ್ಣ ಗೇಮ್ ಮುಗಿಯೋವರೆಗೂ ಕೂಡ ಅವಧಾನನ ಕೇಂದ್ರೀಕರಿಸಬೇಕಾಗತ್ತೆ. ಹಾಗಾಗಿ ನಾವು ಒಬ್ಬ ಶಿಕ್ಷಕ ಪಾಠ ಮಾಡಬೇಕಂತಂದರೆ 45 ನಿಮಿಷ ಪೂರ್ಣ ಪ್ರಮಾಣದ ಅವಧಾನವನ್ನು ಕೇಂದ್ರೀಕರಿಸಿ ಪಾಠ ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ ಮಾಡಿದ ಪರಿಪಕ್ವವಾಗಲ್ಲ. ಹಾಗಾದರೆ ಸ್ಪ್ಯಾನ್ ಆಫ್ ಅಟೆನ್ಷನ್, ಅವಧಾನದ ಅವಧಿ, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರಿತೀವಿ. ಹಂಗಂದ್ರೆ ಏನು? ಅವಧಾನದ ವ್ಯಾಪ್ತಿ, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ವ್ಯಕ್ತಿಯು ಸರಿಯಾಗಿ ಗಮನಿಸಿ ಗುರುತಿಸಬಲ್ಲ ಉತ್ತೇಜಕಗಳ ಸಂಖ್ಯೆ ಅಥವಾ ಪ್ರಮಾಣಕ್ಕೆ ನಾವೇನಂತ ಕರಿತೀವಿ? ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರಿತೀವಿ. ಸ್ನೇಹಿತರೆ, ಇದು ಒಂದು ವಿಶಿಷ್ಟವಾದಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ, ದೈನಂದಿನ ಕಲಿಕೆಗಳಲ್ಲಿ ಸತತವಾಗಿ ಇರುತ್ತೆ. ಹೀಗಾಗಿ ಕೋಚಿಂಗ್ ಸೆಂಟರ್ನ ಕೋಚರು, ಕಾಲೇಜಿನ ಗುರುಗಳು, ಹೈಸ್ಕೂಲಿನ ಗುರುಗಳು, ತಂದೆ ತಾಯಿಗಳು ಮಗುವಿನ ಅಟೆನ್ಷನ್ ಅಂದ್ರೇನು, ಅಟೆನ್ಷನ್ ಹೆಂಗೆ ಹೆಚ್ಚಿಗೆ ಮಾಡಬೇಕು, ಎಂಬಿತ್ತಿಯಾಗಿ ಅದನ್ನ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂದರೆ ಅದೊಂದೊಂದು ಸ್ಪೆಸಿಫಿಕ್ ಆದಂಥ ಒಂದು ಮನಸ್ಥಿತಿ, ಮಗುವಿನ ಮನಸ್ಥಿತಿ, ಒಬ್ಬ ವ್ಯಕ್ತಿಯ ಮನಸ್ಥಿತಿ, ಒಬ್ಬ ಕಲಿಕೆಕಾರನ ಮನಸ್ಥಿತಿ ಅಥವಾ ಒಬ್ಬ ಕೆಲಸ ಮಾಡುವವನ ಮನಸ್ಥಿತಿ. ಇದನ್ನ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಮನೋವಿಜ್ಞಾನದಲ್ಲಿ ಇದ್ರ ಮೇಲೆ ಒಂದು ಬ್ಯೂಟಿಫುಲ್ ಒಂದು ಎಕ್ಸ್ಪೆರಿಮೆಂಟ್ ಇದೆ. ಆ ಎಕ್ಸ್ಪೆರಿಮೆಂಟ್ ಏನು? ಆ ಎಕ್ಸ್ಪೆರಿಮೆಂಟ್ ಮುಖಾಂತರ ನಾವು ಅವಧಾನ ಅಂದ್ರೇನು, ಸ್ಪ್ಯಾನ್ ಆಫ್ ಅಟೆನ್ಷನ್ ಏನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಅವಧಾನವನ್ನು ನಿರ್ಧರಿಸುವಂಥ ಹಲವಾರು ನಿರ್ಧಾರಕಗಳಿದಾವೆ. ಆ ನಿರ್ಧಾರಕಗಳು ಯಾವುದೇ ಒಬ್ಬ ವ್ಯಕ್ತಿ ಅವನು ಮಾಡುವಂಥ ಕೆಲಸಗಳಲ್ಲಿ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ತಾನಿಲ್ಲೋ, ಕೇಂದ್ರೀಕರಿಸಿದರೆ ಎಷ್ಟು ಸಮಯದವರೆಗೆ ಅವಧಾನವನ್ನು ಅದನ್ನು ನಿರ್ಧರಿಸ್ತವೆ. ಆ ನಿರ್ಧಾರಕಗಳಲ್ಲಿ ಕೆಲವು ಮುಖ್ಯವಾದಂಥ ನಿರ್ಧಾರಕಗಳನ್ನು ನಾನು ಈ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಫಸ್ಟಿಗೆ ಒಂದು ಅವಧಾನದ ಅವಧಿಯ ನಿರ್ಧಾರಕ ಯಾವುದು ಅಂತಂದರೆ ಆಸಕ್ತಿ. ಒಂದು ವೇಳೆ ಮಗುವಿನ ಹತ್ರ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಅಥವಾ ಓದಲಿಕ್ಕೆ, ಕಲೀಲಿಕ್ಕೆ, ಕೆಲಸ ಮಾಡಲಿಕ್ಕೆ ಅವನಿಗೆ ನಿಜವಾಗ್ಲೂ ಆಸಕ್ತಿ ಇದ್ದರೆ ಆ ವಿದ್ಯಾರ್ಥಿ, ಆ ವ್ಯಕ್ತಿ ಸಂಪೂರ್ಣವಾದಂಥ ಅವಧಾನನ ಕೇಂದ್ರೀಕರಿಸ್ತಾನೆ. ಆಮೇಲೆ ಅತಿ ಹೆಚ್ಚಿನ ಅವಧಾನವನ್ನು ಕಾಯ್ದಿಟ್ಕೊಳ್ತಾನೆ ಅವನು. ಒಂದು ವೇಳೆ ಅವನ ಹತ್ರ ಆಸಕ್ತಿ ಇರಲಿಲ್ಲ ಯಾವುದೇ ಕೆಲಸ ಮಾಡೋದ್ರಲ್ಲಿ, ಓದೋದ್ರಲ್ಲಿ ಅಥವಾ ಏನಾದರೂ ಕಲಿಯುವಲ್ಲಿ ಆಸಕ್ತಿ ಅವನ ಹತ್ರ ಇರಲಿಲ್ಲ ಅಂತಂದರೆ ಆಟೋಮೆಟಿಕಲ್ ಆಗಿ ಅವಧಾನ ಅವನ ಹತ್ರ ಇರಲ್ಲ. ಎರಡನೇದ್ದು, ಇನ್ನೊಂದು ನಿರ್ಧಾರಕ ಯಾವುದು ಅಂತಂದರೆ ಡ್ರೈವ್ ಅಂತೀವಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಇರಲೇಬೇಕಾದಂಥ ಕೆಲವೊಂದು ಪ್ರೇರಣೆಗಳಿದ್ದರೂ ಕೂಡ ಅವನೇನು ಮಾಡ್ತಾನೆ, ಬಹಳ ಅವಧಾನವನ್ನು ಕೇಂದ್ರೀಕರಿಸ್ತಾನೆ, ಇಲ್ಲದಿದ್ದರೆ ಇಲ್ಲ. ಇನ್ನೊಂದು ಮಾನಸಿಕ ಸ್ಥಿರತೆ, ಮಾನಸಿಕ ಸಿದ್ಧತೆ ಅಂತೀವಿ. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅವನು ಮಾನಸಿಕವಾಗಿ ಬಂದಿರಬೇಕು. ಅನ್ನೋ ಮಾನಸಿಕವಾಗಿ ಸಿದ್ಧನಾಗಿ ಬಂದಾಗ ಮಾತ್ರ ಆ ಕೆಲಸನ ಮಾಡ್ತಾನೆ. ಯಾವುದೋ ಒಂದು ಕೆಲಸಕ್ಕೆ ಅಣಿಯೋದತ್ನಾಗ ಅವನಿಗೆ ಮಾನಸಿಕವಾಗಿ ಅವನು ಸಿದ್ಧನಾಗಿರಲಿಲ್ಲ ಅಂತಂದರೆ ಅಲ್ಲಿ ಅವನಿಗೆ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕಾಗಲ್ಲ.
ಮತ್ತೆ ಯಾವುದೋ ಒಬ್ಬ ವ್ಯಕ್ತಿ ಅವಧಾನವನ್ನು ಹೆಚ್ಚು ಕೇಂದ್ರೀಕರಿಸಬೇಕಂದ್ರೆ ಅವನಿಗೆ ನಿಶ್ಚಿತವಾದಂಥ ಉದ್ದೇಶ ಇರಬೇಕಾಗತ್ತೆ. ಉದ್ದೇಶನೂ ಕೂಡ ಒಂದು ಮಗುವಿನ ಅವಧಾನದ ನಿರ್ಧಾರಕವಾಗಿರ್ತದೆ. ಆ ಮಗುವಿನ ಹತ್ರ ನಿಶ್ಚಿತವಾದಂಥ ಒಂದು ಗುರಿ ಇದ್ದು ಇದೇ ಕೆಲಸ ಮಾಡಬೇಕು, ಈ ಕಾರಣಕ್ಕಾಗಿನೇ ಮಾಡಬೇಕು ಅಂತ ಅನ್ನೋದೇನಾದ್ರು ನಿಶ್ಚಿತವಾದ ಗುರಿ ಇದ್ದರೆ ಅವನು ಡೆಫಿನೆಟ್ಲಿ ಏನು ಮಾಡ್ತಾನೆ, ತಾನು ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಅವಧಾನವನ್ನು ಕೇಂದ್ರೀಕರಿಸ್ತಾನೆ. ಇಲ್ಲದಿದ್ದರೆ ಕೇಂದ್ರೀಕರಿಸ್ತಾನೆ. ಅವಧಾನ ಕರೆಸಲಿಕ್ಕೆ ಯಾವುದು ಅಂತಂದರೆ, ಮಗು ಅಥವಾ ಯಾವುದೇ ವ್ಯಕ್ತಿ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಅರ್ಥಪೂರ್ಣವಾಗಿರಬೇಕು, ಅರ್ಥರಹಿತವಾಗಿರಬಾರ್ದು. ಅರ್ಥಪೂರ್ಣತೆ ಹೊಂದಿರದ ಕೆಲಸಗಳಿಗೆ ಅತಿ ಹೆಚ್ಚಿನ ಅವಧಾನನ ಕೇಂದ್ರೀಕರಿಸಲಿಕ್ಕೆ ಆಗಲ್ಲ. ಕೆಲಸ ಮಾಡುವಂಥ ಪ್ರವೃತ್ತಿ ಇರಬೇಕು, ಹ್ಯಾಬಿಟ್ ಇರಬೇಕು, ಕಲಿಯುವಂಥ ಒಂದು ಏನಿರ್ಬೇಕಂದ್ರೆ ಅವನ ಹತ್ರ ಒಂದು ಅಭ್ಯಾಸ ಇರಬೇಕು. ಅಂದಾಗ ಮಾತ್ರ ಅವನು ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗತ್ತೆ, ಇಲ್ಲಾಂದ್ರೆ ಕಾನ್ಸಂಟ್ರೇಷನ್ ಕೊಡ್ಲಿಕ್ಕೆ ಆಗಲ್ಲ. ಮತ್ತು ಕಾನ್ಸಂಟ್ರೇಷನ್ ನಿರ್ಧಾರಕಗಳಲ್ಲಿ ಅತಿ ಮುಖ್ಯ ನಿರ್ಧಾರಕ ಯಾವುದು ಅಂದರೆ ಒಬ್ಬ ವ್ಯಕ್ತಿಯ ಡಿಸ್ಪೋಸಿಷನ್ ಆ್ಯಂಡ್ ಟೆಂಪರ್ಮೆಂಟ್ ಅಂತ ಕರೀತಾರೆ. ಅಂದರೆ ಸ್ವಭಾವ ಮತ್ತು ಮನೋವೃತ್ತಿ. ಅಂದರೆ ಅವನು ಯಾವುದೇ ಒಂದು ಕೆಲಸನೇ ದೃಷ್ಟಿಕೋನದಿಂದ ನೋಡ್ತಾನೆ, ಅವನ ಸ್ವಭಾವ ಎಂಥದ್ದು, ಅದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಅವಧಾನ ನಿರ್ಧಾರಕವಾಗುತ್ತೆ. ಮತ್ತು ಅಟೆನ್ಷನ್ ನಾವು ಜಾಸ್ತಿ ಪೇ ಮಾಡಬೇಕು, ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಅನುಭವ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಕೆಲಸ ಇರಲಿ, ಹಳೆ ಕೆಲಸ ಇರಲಿ, ಮಗು ಯಾವುದೇ ಒಂದು ಕೆಲಸದ ಮೇಲೆ ನಿಶ್ಚಿತವಾದಂತಹ ಅವಧಾನನ ಕೇಂದ್ರೀಕರಿಸಲಿಕ್ಕಾಗತ್ತೆ. ಒಂದು ವೇಳೆ ಅವನಿಗೆ ಅನುಭವ ಕಮ್ಮಿ ಇದ್ದರೆ ಆ ವಸ್ತುವಿನ ಮೇಲೆ, ಆ ಕೆಲಸದ ಮೇಲೆ ಅವಧಾನ ಕೇಂದ್ರೀಕರಿಸಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅವನ ಭಾವನೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸದ ಹಿಂದೆ ಆ ವ್ಯಕ್ತಿಯ ಭಾವನೆ ಏನು ಅಂತ ಅನ್ನೋದು. ಉದಾಹರಣೆಗೆ ಒಬ್ಬ ಶಿಕ್ಷಕ, ಅವನು ನಾನು ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಅನ್ನೋನು ಏನು ಮಾಡ್ತಾನೆ, ಅತಿ ಹೆಚ್ಚು ಅವಧಾನನ ಕೇಂದ್ರೀಕರಿಸ್ತಾನೆ ತನ್ನ ಕೆಲಸದ ಮೇಲೆ. ಒಂದು ವೇಳೆ ಕಾಟಾಚಾರಕ್ಕೆ ಏನಾದರೂ ಶಿಕ್ಷಕ ವೃತ್ತಿ ಮಾಡಬೇಕು ಅನ್ನೋನು. ಹಾಗೆಯೇ ಸಾಮಾಜಿಕ ಪ್ರೇರಣೆಗಳಂತ ಇರ್ತವೆ, ಸೋಷಿಯಲ್ ಮೋಟಿವ್ಸ್ ಅಂತ ಹೇಳಿ ಕರಿತೀವಿ ನಾವು. ಅವು ಕೂಡ ಏನು ಅಂತಂದರೆ ಒಬ್ಬ ವ್ಯಕ್ತಿ ಅವಧಾನ ಕೇಂದ್ರೀಕರಿಸಲಿಕ್ಕೆ ಇನ್ನು ನಾನು ಇಷ್ಟೆಲ್ಲ ಒಂದು 10 ಸ್ಪ್ಯಾನ್ ಆಫ್ ಅಟೆನ್ಷನ್ಗೆ ನಿರ್ಧಾರಕಗಳನ್ನು ಹೇಳಿದೆ. ಅವುಗಳಲ್ಲಿ ಮುಖ್ಯವಾದದ್ದೊಂದು 5ನೇದ್ದು ಏನಂದರೆ ಅರ್ಥಪೂರ್ಣತೆ. ಅಂದರೆ ಯಾವುದೇ ಒಂದು ಕೆಲಸದಲ್ಲಿ ಅರ್ಥಪೂರ್ಣತೆ ಇದ್ದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಜಾಸ್ತಿ ಇರ್ತದೆ ಅಂತ ಹೇಳಿದ್ದೆ. ಇದಕ್ಕೆ ಮನೋವಿಜ್ಞಾನಿಗಳೊಂದು ಅತ್ಯುತ್ತಮವಾದಂಥ ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗದ ಮೂಲಕ ಪೂರ್ಣವಾದಂಥ ಕೆಲಸದಲ್ಲಿ ಎಷ್ಟು ಅವಧಾನದ ಅವಧಿ ಇರುತ್ತೋ ಅಷ್ಟೇ ಅವಧಿ ಅರ್ಥರಹಿತವಾದಂಥ ಕೆಲಸಗಳನ್ನು ಮಾಡಲಿ ಇರಲ್ಲ ಅನ್ನೋದನ್ನು ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಆ ಪ್ರಯೋಗದ ಬಗ್ಗೆ ಇವತ್ತು ನಾನು ನಿಮಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲಾಗಿ ಆ ಪ್ರಯೋಗ ಅಂದರೆ ಏನು ಅನ್ನೋದನ್ನ, ಪ್ರಯೋಗದ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ. ಪ್ರಯೋಗ ಏನಂತ ಕರಿತೀವಿ ಅಂತಂದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಎಕ್ಸ್ಪೆರಿಮೆಂಟ್ ಅನ್ನು. ಸ್ಪ್ಯಾನ್ ಆಫ್ ಅಟೆನ್ಷನ್ ಪ್ರಯೋಗದ ಶೀರ್ಷಿಕೆ ಅವಧಾನದ ಅವಧಿ ಅಳೆಯುವ ಪ್ರಯೋಗ, ಸ್ಪ್ಯಾನ್ ಆಫ್ ಅಟೆನ್ಷನ್. ಈ ಪ್ರಯೋಗದ ಮುಖ್ಯ ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿಗಳ ಅವಧಾನದ ವ್ಯಾಪ್ತಿಯನ್ನು ಅರ್ಥಪೂರ್ಣ ಮತ್ತು ಅರ್ಥರಹಿತ ಪದಗಳ ಮೂಲಕ ಅಳೆಯುವುದು. ಈಗ ಈ ಪ್ರಯೋಗದ ಕರ್ತ ಉದಾಹರಣೆಗೆ ಈ ಪ್ರಯೋಗದಲ್ಲಿ 2 ಚರಾಂಶಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಸ್ವತಂತ್ರ ಚರಾಂಶ ಅಂತಂದ್ರೆ ಆಧೀನ ಚರಾಂಶದ ಮೇಲೆ ಪ್ರಭಾವ ಬೀರುವಂಥದ್ದು. ಇಲ್ಲಿ ಸ್ವತಂತ್ರ ಚರಾಂಶಗಳು ಯಾವುವು ಅಂತಂದ್ರೆ ಅರ್ಥಪೂರ್ಣ ಪದಗಳು ಮತ್ತು ಅರ್ಥರಹಿತ ಪದ. ಆಧೀನ ಚರಾಂಶ ಅಂತಂದ್ರೆ ಅವಧಾನದ ವ್ಯಾಪ್ತಿ, ಅವಧಾನದ ಸಮಯ, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರಿತೀವಿ. ಓಕೆ, ಯಾವುದೇ ಒಂದು ಪ್ರಯೋಗಕ್ಕೆ
ಮಾಡಬೇಕಾದ್ರಲ್ಲಿ ಉಪಕರಣಗಳ ಅವಶ್ಯಕತೆ ಇರುತ್ತೆ. ಈ ಪ್ರಯೋಗದಲ್ಲಿ ಕೂಡ ಕೆಲವೊಂದು ಉಪಕರಣಗಳು ನಮ್ಗೆ ಅವಶ್ಯಕತೆ ಬೀಳುತ್ತೆ. ಆ ಉಪಕರಣಗಳು ಯಾವ್ಯಾವು ಅಂತಂದ್ರೆ ಅರ್ಥಪೂರ್ಣ ಪದಗಳ ಪಟ್ಟಿ, ಅರ್ಥಪೂರ್ಣ ನೋಡ್ರಿ, ಅರ್ಥಪೂರ್ಣ ಪದಗಳ ಪಟ್ಟಿ ಅಂತೇಳಿ 2 ಅಕ್ಷರಗಳ, 3 ಅಕ್ಷರಗಳ, 6 ಅಕ್ಷರಗಳ, ಈ ರೀತಿ ಅರ್ಥಪೂರ್ಣ ಪದಗಳ ಪಟ್ಟಿ ಅಂತ ಕರಿತೀವಿ. ಎರಡನೇದ್ದು ಅರ್ಥರಹಿತ ಪದಗಳ ಪಟ್ಟಿಕೆ ಅಂತೀವಿ. ಅಂದ್ರೆ ಇಲ್ಲಿ ಶಬ್ದ ಆಗಿರುತ್ತ 2 ಅಕ್ಷರಗಳ, 3 ಅಕ್ಷರಗಳ, 4 ಅಕ್ಷರಗಳ ಶಬ್ದ ಏನೂ ಇರುತ್ತೆ, ಆದ್ರೆ ಅದಕ್ಕೆ ಅರ್ಥ ಇರಲ್ಲ. 2 ಅಕ್ಷರಗಳ ಒಂದು ಶಬ್ದ, ಇದನ್ನು 3 ಅಕ್ಷರಗಳು ಅರ್ಥರಹಿತ ಪದಗಳು. ಇದು 5 ಅಕ್ಷರಗಳ ಪದ ಅರ್ಥರಹಿತ ಪದ. ಅರ್ಥರಹಿತ ಪದಗಳ ಪಟ್ಟಿ ತಗೋ. ಅದ್ರ ಜೊತೆಗೆ ಉತ್ತರ ಪತ್ರಿಕೆ ಏನು ಅಂತಂದ್ರೆ ಪ್ರಯೋಗ ಬರೆದಿಟ್ಟುಕೊಳ್ಳಿಕ್ಕೆ ಒಂದು ಉತ್ತರ ಪತ್ರಿಕೆ ಇರುತ್ತೆ. ನೆಕ್ಸ್ಟ್ ಒಂದು ಪೆನ್ಸಿಲ್ ಅಥವಾ ಪೆನ್ನು. ಇವಿಷ್ಟು ಏನು ಅಂತಂದ್ರೆ ಉಪಕರಣಗಳು ಅಂತೀವಿ. ಈ ಉಪಕರಣಗಳ ಜೊತೆಗೆ ಮತ್ತೊಂದು ಉಪಕರಣ ಬರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಟ್ಯಾಕಿಸ್ಟೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಟ್ಯಾಕಿಸ್ಟೋಸ್ಕೋಪ್ ಅಂದ್ರೆ ಅರ್ಥಸಹಿತ ಮತ್ತು ಅರ್ಥರಹಿತ ಪದಗಳೇನದಾವಲ್ಲ, ಇವನ್ನ ಪ್ರಯೋಜನಿಗೆ ತೋರಿಸ್ಲಿಕ್ಕೆ ಒಂದು ಉಪಕರಣ ಯೂಸ್ ಮಾಡ್ತೀವಿ. ಆ ಉಪಕರಣ ಏನ್ ಮಾಡ್ಬೇಕು ಅಂತಂದ್ರೆ ಅರ್ಥರಹಿತ ಮತ್ತು ಅರ್ಥಸಹಿತ ಈ ಇವು ಎಷ್ಟು ಸಮಯದಾಗ ತೋರಿಸ್ಬೇಕಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ತೋರಿಸ್ಬೇಕಂದ್ರೆ 1 ಸೆಕೆಂಡಿನ 10% ಭಾಗ, 1/10 ಸೆಕೆಂಡ್ ಮಾತ್ರ ಈ ಕಾರ್ಡ್ಸ್ ಅನ್ನ, ಈ ಶಬ್ದನ ಪ್ರಯೋಜನಿಗೆ ತೋರಿಸ್ಬೇಕು. ಅಂತ ಒಂದು ಉಪಕರಣಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಟ್ಯಾಕಿಸ್ಟೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಅವಧಾನದ ವ್ಯಾಪ್ತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಟ್ಯಾಕಿಸ್ಟೋಸ್ಕೋಪ್ ಎನ್ನುವ ಉಪಕರಣದ ಸಹಾಯದಿಂದ ಸಂಗ್ರಹಿಸಲಾಗುತ್ತೆ. ಈ ಉಪಕರಣವು ಅತ್ಯಂತ ಕಡಿಮೆ ಅವಧಿಗೆ, ಸೆಕೆಂಡಿನ 1/10 ಭಾಗ ಒಂದು ಚಿತ್ರವನ್ನು ಪ್ರದರ್ಶಿಸುತ್ತದೆ ಮತ್ತು ಆ ಕ್ಷಣಿಕ ಸಮಯದಲ್ಲಿ ತರಬೇತಿದಾರನು ಈಗ ಅದು ಟ್ಯಾಕಿಸ್ಕೋಪ್ ಹೆಂಗ್ ಕಾಣುತ್ತೆ. ಈ ಟ್ಯಾಕಿಸ್ಕೋಪ್ ನಲ್ಲಿ 2 ರೀತಿಯಾದಂಥ ಉಪಕರಣಗಳಿದಾವೆ. ಒಂದು ಕಟ್ಟಿಗೆಯಿಂದ ಮಾಡಿದಂಥ ಉಪಕರಣ, ಇನ್ನೊಂದು ಎಲೆಕ್ಟ್ರಾನಿಕ್ ಉಪಕರಣ. ಈ ಕಟ್ಟಿಗೆಯಿಂದ ಮಾಡಿದಂಥ ಉಪಕರಣ ಈ ರೀತಿ ಇರುತ್ತೆ. ಇದು ಮುಂಭಾಗ, ಇದು ಹಿಂಭಾಗ. ಹಿಂಭಾಗದಲ್ಲಿ ಏನಿರುತ್ತೆ ಅಂದ್ರೆ ಈ ರೀತಿ ಒಂದು ಬಾಕ್ಸ್ ಇರುತ್ತೆ. ಈ ಬಾಕ್ಸಿನಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ರೀತಿ ನಾವೇನ್ ಕಾರ್ಡ್ಸ್ಗಳನ್ನು ಮಾಡಿರ್ತೀವಲ್ಲ, ಆ ಕಾರ್ಡ್ಸ್ಗಳನ್ನು ಹಾಕಲಾಗತ್ತೆ, ಒಂದೊಂದು ಕಾರ್ಡ್ಗಳನ್ನು ಹಾಕಲಾಗತ್ತೆ. ಫಸ್ಟಿಗೆ ಒಂದೇ ಅಕ್ಷರ, ಇದು 2 ಅಕ್ಷರ ಇರುವಂತ ಕಾರ್ಡ್ ಫಸ್ಟಿಗೆ, ಆಮೇಲೆ 3 ಅಕ್ಷರ ಇರುವಂತ ಕಾರ್ಡ್ ಹಾಕ್ತೀವಿ, ಆಮೇಲೆ 4 ಅಕ್ಷರ ಇರುವಂತ ಕಾರ್ಡ್ ಹಾಕ್ತೀವಿ. ಫಸ್ಟಿಗೆ ಏನು ಅಂತಂದ್ರೆ ಅರ್ಥರಹಿತ ಕಾರ್ಡ್ಗಳನ್ನು ಹಾಕ್ತೀವಿ. ನೆಕ್ಸ್ಟ್ ಅರ್ಥಪೂರ್ಣವಾದಂತಹ ಶಬ್ದಗಳುಳ್ಳಂತ ಕಾರ್ಡ್ಸ್ಗಳನ್ನ ಎದ್ರಲ್ಲಿ ಹಾಕ್ತೀವಿ, ಆ ಬಾಕ್ಸ್ನಲ್ಲಿ ಹಾಕ್ತೀವಿ. ಒಂದು ಸಲಕ್ಕೆ ಕಾರ್ಡನ್ನು ಹಾಕ್ತೀವಿ. ಈ ಕಾರ್ಡು ಈ ರೀತಿ ಹಾಕಿದ ತಕ್ಷಣ ಇಲ್ಲೊಂದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ಪನ್ನು ತೆಗೆದ ತಕ್ಷಣ ಏನಾಗುತ್ತೆ, ಆ ಕಾರ್ಡು ಈ ರೀತಿ ಕೆಳಗೆ ಬೀಳುತ್ತೆ. ಕೆಳಗೆ ಬಿಡುವಾಗ ಅದಕ್ಕೆ ಈ ರೈಟ್ ಸೈಡಿಗೆ ಅದಲ್ಲ, ಆ ರೀತಿ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸಿನಲ್ಲಿ ಮಾತ್ರ ಅದು ಆ ಜಾಗದಾಗ ಬಿಡೋ ಮುಂದೆ ಮಾತ್ರ ಏನ್ ಮಾಡುತ್ತೆ, ಈ ಕಾರ್ಡು ಎದುರಿಗೆ ಕುಂತಂತ ಪ್ರಯೋಜನಿಗೆ ಕಾಣುತ್ತೆ. ಈ ಸಮಯ ಎಷ್ಟು ಅಂತಂದ್ರೆ 1/10 ಸೆಕೆಂಡ್, 1/10 ಸೆಕೆಂಡ್ ಅಂತ ಹೇಳಿ. ಈಗ ನೋಡ್ರಿ ಇದು ಹಿಂಭಾಗದ ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಚಿತ್ರ ತೋರಿಸ್ತೀನಿ ನಿಮ್ಗೆ. ಈ ರೀತಿ ಇರುತ್ತೆ, ಈ ರೀತಿ ಮ್ಯಾಕ್ ತಗೊಂಡೋಗ್ಬೇಕು, ಈ ರೀತಿ ಏನು ಅಂತ ಕಾರ್ಡ್ಗಳನ್ನು ಹಾಕ್ಬೇಕು, ಕೆಳಗೆ ಬಿಡಬೇಕು, ಮತ್ತೆ ಬಿಡಬೇಕು. ಈ ರೀತಿ ಹಿಂಭಾಗ ಇದ್ರೆ ಮುಂಭಾಗ ಕಾಣುತ್ತೆ. ಒಬ್ಬ ವ್ಯಕ್ತಿ ಪ್ರಯೋಜನ ಎದುರಿ ಕೂತು ಆ ಕಾರ್ಡನ್ನ ನೋಡ್ತಾ ಹೋಗ್ತಾನೆ, ಶಬ್ದನ ನೋಡ್ತಾ ಹೋಗ್ತಾನೆ. ಆ ಶಬ್ದ 1/10 ಸೆಕೆಂಡ್ನಷ್ಟು ಇರ್ತದಲ್ಲ, ಆ ಟೈಮ್ನಾಗ ಏನ್ ನೋಡಿರ್ತಾನಲ್ಲ ಅದನ್ನೇನ್ ಮಾಡ್ತಾನೆ, ಅವನು ಮೇಲೆ ಬರ್ಕೋತಾನೆ, ಉತ್ತರ ಪತ್ರಿಕೆಯಲ್ಲಿ ಬರೀತಾನೆ. ಈ ರೀತಿ 10
ಏನು 10 ಏನು ಅಂತಂದರೆ ಮಿನಿಂಗ್ ಕಾರ್ಡ್ಸ್ಗಳು, ಮಿನಿಂಗ್ ಇರುವಂಥ ಈ 10+10 ಕಾರ್ಡ್ಗಳನ್ನು ಆ ಪ್ರಯೋಜನಿಗೆ ಒಂದೊಂದಾಗಿ 1/10 ಸೆಕೆಂಡ್ ನಷ್ಟು ಸಮಯ ಕೊಟ್ಟು ತೋರಿಸ್ತಾ ಹೋಗ್ತಾರೆ. ಅವನು ಒಂದೊಂದನ್ನು ಗಮನಿಸಿದ ತಕ್ಷಣ ಪೆನ್ ತಗೊಂಡು ಅಥವಾ ಪೆನ್ಸಿಲ್ ತಗೊಂಡು ಏನು ಮಾಡ್ತಾನೆ, ಪತ್ರಿಕೆಯನ್ನು ಬರೀತಾ ಹೋಗ್ತಾನೆ. ರೈಟ್. ಈಗ ಈ ಪ್ರಯೋಗದ ಏನು ಒಂದು ಏನು ವಿಧಾನಪ್ಪ ಅಂತಂದರೆ, ಫಸ್ಟು ತರಬೇತಿದಾರನಿಗೆ ಅಥವಾ ಪ್ರಯೋಜನಿಗೆ ಏನು ಮಾಡ್ತೀವಿ ಅಂತಂದರೆ ಕ್ವೈಟ್ ಭಾಳ ಕಾಮಾಗಿ ಕೂತ್ಕೊಳ್ಳಿಕ್ಕೆ ಹೇಳ್ತೀವಿ. ಎರಡನೇದಾಗಿ ಇದೇನು ಫಸ್ಟಿಗೆ ಏನು ಅರ್ಥರಹಿತ ಒಂದೊಂದೊಂದೊಂದು ಕಾರ್ಡನ್ನು ತೋರಿಸ್ತಾ ಹೋಗ್ತೀವಿ. ಒಂದೊಂದು ಕಾರ್ಡನ್ನು ನೋಡ್ತಾ ಹೋಗ್ಬೇಕು. ಆ ಕಾರ್ಡನ್ನು ನೋಡ್ಕೊಂಡು ಬಂದ ಶಬ್ದದಲ್ಲಿರುವಂಥ ಅಕ್ಷರಗಳನ್ನು ಅಥವಾ ಶಬ್ದಗಳನ್ನು ಅವನು ಬರಿತಾ ಹೋಗಬೇಕು. ಆಮೇಲೆ 10 ಕಾರ್ಡ್ಗಳನ್ನು ಆದ ನಂತರ ಮತ್ತೆ ಮೀನಿಂಗ್ಫುಲ್ ಇರುವಂತಹ ಕಾರ್ಡ್ಗಳನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಅವನು ಅವನು 1/10 ಸೆಕೆಂಡ್ ನೋಡಬೇಕು, ಸಮಯದಲ್ಲಿ ನೋಡಬೇಕು, ಅದನ್ನು ಬರಿಬೇಕು, ನೋಡಬೇಕು, ಬರಿಬೇಕು. ಒಂದು ವೇಳೆ ಯಾವುದಾದ್ರೂ 2 ಕಾರ್ಡನ್ನು ಹೆಸರುಗಳನ್ನು ಶಬ್ದಗಳನ್ನು ಅವನೇನಾದರೂ ತಪ್ಪು ಬರೆದಿದ್ದೇ ಆದರೆ ಪ್ರಯೋಗನ ಅಲ್ಲಿಗೆ ನಿಲ್ಲಿಸಲಾಗುತ್ತೆ, ಮುಂದೆ ಪ್ರಯೋಗ ಮಾಡಲ್ಲ. ಈ ಪ್ರಯೋಗದ ಇನ್ನು ಈ ವಿಧಾನದಲ್ಲಿ ನಾನು ಹೇಳಿದೆ ನಿಮಗೆ 2 ರೀತಿಯಾದಂಥ ಟ್ಯಾಚಿಸ್ಟೋಸ್ಕೋಪ್ಗಳದಾವೆ. ಒಂದು ಕಟ್ಟಿಗೆ ಟ್ಯಾಚಿಸ್ಕೋಪ್ ನೋಡಿದ್ರಿ, ಇನ್ನೊಂದು ಲೇಟೆಸ್ಟ್ ಆಗಿ ಬಂದವಾಗ ಎಲೆಕ್ಟ್ರಾನಿಕ್ ಟ್ಯಾಚಿಸ್ಟೋಸ್ಕೋಪ್ ಅಂತೇಳಿ ಕರೀತಾರೆ. ಈ ರೀತಿ ಇರುತ್ತೆ. ಇಲ್ಲಿ ಏನು ಮಾಡಿರ್ತಾರೆ, ಎಲ್ಲೋಗಳನ್ನು ಪಿಕ್ಚರ್ಸ್ಗಳು ಅದರೊಳಗೆ ಇರ್ತಾವೆ, ಟೈಮಿಂಗ್ ಇರ್ತದೆ, ಟೈಮ್ ತನಕ ನೋಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದಿರ್ತದೆ. ಮತ್ತು ಯಾವ್ಯಾವ ಪಿಕ್ಚರ್ಗಳನ್ನು ಟೈಮ್ ಕೊಟ್ಟಿರ್ತಾರೆ ಆ ಪಿಕ್ಚರ್ಸ್ಗಳನ್ನು ಆ ಸಮಯ ತೋರಿಸ್ತಾ ಹೋಗ್ತಾರೆ. ಇದು ಇನ್ನೊಂದು ಎಲೆಕ್ಟ್ರಾನಿಕ್ ಟ್ಯಾಚಿಸ್ಟೋಸ್ಕೋಪ್ ಅಂತೇಳಿ ಕರಿತೀವಿ. ಪ್ರಯೋಗದಲ್ಲಿ 2 ರೀತಿಯಾದಂಥ ಟ್ಯಾಚಿಸ್ಟೋಸ್ಕೋಪನ್ನು ಬಳಸ್ತೀವಿ ನಾವು. ಯಾವ ಸ್ಕೂಲ್ನಲ್ಲಿ, ಯಾವ ಕಾಲೇಜಿನಲ್ಲಿ, ಯಾವ ಯೂನಿವರ್ಸಿಟಿನಲ್ಲಿ ಯಾವುದು ಅವೈಲೇಬಲ್ ಅದ ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ಅಂತಂದರೆ ಈ ಪ್ರಯೋಗನ ಮಾಡ್ತಾರೆ. ಇನ್ನು ಅರ್ಥರಹಿತ ಪದಗಳು ಅಂತೇಳಿ ಕರಿತೀವಲ್ಲ, ಹಂಗಂದ್ರೆ ಏನು? ಅರ್ಥರಹಿತ ಪದಗಳು ಅಂದರೆ ಏನು ಅಂತಂದರೆ, ಜಸ್ಟ್ ನಿಮಗೊಂದು ಸ್ವಲ್ಪ ಡೆಫಿನೇಷನ್ ಕೊಡೋದಾದರೆ, ಅರ್ಥರಹಿತ ಪದಗಳು ಎಂದರೆ ಇಂಗ್ಲಿಷ್ ವರ್ಣಮಾಲೆಯ 1 ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳಿಂದ ರಚಿಸಲ್ಪಟ್ಟರೂ ಯಾವುದೇ ಅರ್ಥವನ್ನು ನೀಡದಂಥ ಪದಗಳು. ಈ ಪದಗಳು ಟ್ಯಾಚಿಸ್ಟೋಸ್ಕೋಪ್ನಲ್ಲಿ ಬಳಸುವಂತೆ ಕಾರ್ಡ್ಗಳ ಮೇಲೆ ಬರೆಯಲ್ಪಟ್ಟ ಪದಗಳನ್ನು ಸೂಚಿಸುತ್ತವೆ. ಉದಾಹರಣೆಗೆ ಇಲ್ಲೊಂದೈತೆ KN ಅನ್ನೋದೊಂದು ಪದ. ಇದಕ್ಕೆ ನಾವೇನು ಇಲ್ಲೇ ಒಂದು ಪದ ಅದ ನೋಡ್ರಿ, ಇಲ್ಲೊಂದು ಪದ ಅದ, ಇಲ್ಲಿನೂ ಕೂಡ 2 ಅಕ್ಷರಗಳಿದಾವೆ. ಈ 2 ಅಕ್ಷರಕ್ಕೆ ಇದು ಅರ್ಥಸಹಿತ ಪದಗಳು ಅಂತ ಕರಿತೀವಿ. ಹೋಗು ಅನ್ನಂಗೆ. ಹೌದಾ? ಇದಕ್ಕೆ ಅರ್ಥರಹಿತ ಪದಗಳು ಪದ ಅಂತ ಕರಿತೀವಿ, ಇದಕ್ಕೆ ಅರ್ಥಸಹಿತ ಪದಗಳು ಅಂತ ಕರಿತೀವಿ. ಈ ರೀತಿ ಅರ್ಥರಹಿತ ಪದಗಳನ್ನು ನಾವು ಕಾರ್ಡ್ಗಳನ್ನು ಹಾಕ್ತಾ ಹೋಗ್ತೀವಿ. ಆ ಕಾರ್ಡ್ಗಳು 2 ಅಕ್ಷರಗಳುಳ್ಳಂಥ ಪದಗಳಾದರೆ ನೆಕ್ಸ್ಟ್ 2 ಅಕ್ಷರಗಳ ಪದಗಳು ಉಳ್ಳಂಥ ಕಾರ್ಡನ್ನು ಹಾಕಲ್ಲ, ನೆಕ್ಸ್ಟ್ 3 ಅಕ್ಷರಗಳುಳ್ಳಂಥ ಕಾರ್ಡ್ಗಳನ್ನು ಹಾಕ್ತೀವಿ. 5 ಕಾರ್ಡ್ಗಳುಳ್ಳಂಥ ಏನು 5 ಅಕ್ಷರಗಳುಳ್ಳಂಥ ಕಾರ್ಡ್ಗಳು. ಈ ರೀತಿ ಅಕ್ಷರಗಳ ಸಂಖ್ಯೆ ಜಾಸ್ತಿ ಆಗುವಂಥ ಶಬ್ದಗಳನ್ನು ಒಂದೊಂದಾಗಿ ಪ್ರಯೋಜನಿಗೆ. ಉದಾಹರಣೆಗೆ ನೋಡ್ರಿ, ಈ ನಾನು ಮಾಡುವಂಥ ಪ್ರಯೋಗ, ನಾನು ನಿಮ್ಗೆ ಹೇಳುವಂಥ ಪ್ರಯೋಗದಲ್ಲಿ 10 ಕಾರ್ಡ್ಗಳದಾವ. 10 ಕಾರ್ಡ್ಗಳಲ್ಲಿ ಕಾರ್ಡು CFG ಅಂತ ಅಂದರೆ 3 ಅಕ್ಷರಗಳು. ಇದು 5 ಅಕ್ಷರ CDQZH ಅಂತ. ಆಮೇಲೆ ಇದು 5 ಅಕ್ಷರ DNVMT ಅಂತ. ಇದು 5 ಅಕ್ಷರ ZHNQF ಅಂತ. ಇದು 5 ಅಕ್ಷರ MCFHZ ಅಂತ. ಇದು 6 ಅಕ್ಷರ VNVFMT ಅಂತ. ಇದು 6 ಅಕ್ಷರ CNMDQF ಅಂತ.
ಇವಕ್ಕೆ ಅರ್ಥ ಇರಲ್ಲ, ಅರ್ಥರಹಿತ ಶಬ್ದಗಳು ಇವು ನೋಡ್ರಿ. ಇದು 6 ಶಬ್ದಗಳು, VQX HPW ಅಂತ. ಆಮೇಲೆ ಇದನ್ನು ಕೂಡ 7 ಅಕ್ಷರದ್ದು ಒಂದು ಕಾಲದ ಒಂದು ಶಬ್ದದ ಇದನ್ನು ನಾವು ತೋರಿಸ್ತಾ ಹೋಗ್ತೀವಿ. PMNBZRC ಅಂತ. ಇವಕ್ಕೇನಂತೆ ನಾವು ಅರ್ಥರಹಿತವಾದ ಅರ್ಥಸಹಿತ ಕಾರ್ಡ್ಗಳು ಅಂತಂದ್ರೆ ಯಾವ್ಯಾವು ಅಂತಂದ್ರೆ ನಮ್ಗೆ ಹೇಳ್ತೀನಿ. ಅರ್ಥಪೂರ್ಣ ಪದಗಳು ಎಂದರೆ ಇಂಗ್ಲಿಷ್ ವರ್ಣಮಾಲೆಯ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಕ್ಷರಗಳಿಂದ ರಚಿಸಲ್ಪಟ್ಟು ಸಂಪೂರ್ಣ ಅರ್ಥವನ್ನು ಹೊಂದಿರುವ ಪದಗಳು. ಈ ಪದಗಳು ಟೆಕ್ಸ್ಟೋಸ್ಕೋಪ್ನಲ್ಲಿ ಬಳಸುವಂತೆ ಕಾರ್ಡ್ಗಳ ಮೇಲೆ ಬರೆಯಲ್ಪಟ್ಟ ಪದಗಳನ್ನು ಸೂಚಿಸುತ್ತವೆ. ಉದಾಹರಣೆಗೆ ಸಿ ಅಂತ, ಉದಾಹರಣೆಗೆ ಏನು ಅಂತಂದ್ರೆ ಸೆಂಟರ್ ಅಂತ. ಇದೇ ರೀತಿಯಲ್ಲಿ 10 ಅಂತಂದ್ರೆ ಪದಗಳನ್ನ 10 ಕಾರ್ಡ್ಗಳನ್ನು ಮಾಡ್ತಾರೆ. ಗೋ, ಸಿ, ಸೆಂಟರ್, ರಿಕ್ವೆಸ್ಟ್. ಇಲ್ಲಿ ನೋಡ್ರಿ, ಇದು 7 ಪದಗಳದ್ದು, ಇದು 8 ಪದಗಳದ್ದು, 10, 12 ಪದಗಳದ್ದು. ಈ ರೀತಿ ಇದು ಕೂಡ 12 ಪದದ್ದು. ಈ ರೀತಿ ಅಕ್ಷರಗಳ ಸಂಖ್ಯೆ ಏನಾದರೂ ಜಾಸ್ತಿ ಮಾಡಿ. ಇದು 12, ಇದು 14 ಪದದಂತ ಶಬ್ದಗಳು ಉಳ್ಳಂತ ಒಂದು ಕಾರ್ಡ್ಗಳು. ಈ ರೀತಿ ಪ್ರಯೋಜನ ನೀವು ಒಂದೊಂದೊಂದು ತೋರಿಸ್ತಾ ಹೋಗ್ತೀವಿ. ರೈಟ್? ಇದು ಪ್ರಯೋಗದ ವಿಧಾನ. ಈ ರೀತಿ ಎಲ್ಲ ಪ್ರಯೋಗ ಮಾಡಿದ ನಂತರ ಒಂದು ಶೀಟ್ನಲ್ಲಿ ಅಂದ್ರೆ ಏನು ಪೇಜ್ನಲ್ಲಿ ಅದನ್ನ ರಿಸಲ್ಟ್ ಅನ್ನು ನಾವೇನ್ ಮಾಡ್ತೀವಿ, ಇಂಟರ್ಪ್ರಿಟ್. ಉದಾಹರಣೆಗೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಇದೆಲ್ಲ ಅದನ್ನು ನೋಡ್ತಾ ಹೋಗ್ತೀರಾ. ಫಸ್ಟು ಕ್ರಮ ಸಂಖ್ಯೆ, ಸೀರಿಯಲ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಲಮ್ ಅಂತಂದ್ರೆ ನಾನ್ ಮೀನಿಂಗ್ಫುಲ್ ವರ್ಡ್ಸ್ಗಳು. ಪ್ರತಿ ವರ್ಡ್ಸ್ಗಳಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ವರ್ಡ್ಗಳು ರಿಪೀಟೆಡ್, ಆಮೇಲೆ ಪ್ರಯೋಜನ ಅದನ್ನೆಲ್ಲ ನೋಡಿದ ತಕ್ಷಣ ಪ್ರತಿ ಶಬ್ದನ ಹೆಂಗ್ ಬರ್ದಾನ, ಕರೆಕ್ಟ್ ಬರ್ದಾನ, ತಪ್ಪು ಬರ್ದಾನ ಅಂತ ನೋಡ್ತೀವಿ. ನೋಡಿ ನೆಕ್ಸ್ಟ್ ಕಾಲಮ್ನಲ್ಲಿ ಅದು ರಿಸಲ್ಟ್ ಬರ್ತೀವಿ. ಸರಿಯಾದನ ತಪ್ಪದನ, ಸರಿಯಾದನ ತಪ್ಪದನ ಅಂತ ಬರಿತಾ ಹೋಗ್ತೀವಿ. ಇಲ್ಲಿ ಈ ಪ್ರಯೋಗದಲ್ಲಿ ಪ್ರಯೋಗ ಮಾಡಿದ್ದೆ ಆದರೆ ಒಬ್ಬ ಪ್ರಯೋಜನ್ಯ ಈ ರೀತಿ ರೆಸ್ಪಾನ್ಸ್ ಕೊಟ್ಟಿದ್ದೆ ಆದರೆ ರಿಸಲ್ಟ್ ಏನಾಗುತ್ತೆ ಒಂದು ಸ್ವಲ್ಪ ನೋಡ್ರಿ. ಇದು ಇಲ್ಲಿ 4ನೇದು ಮತ್ತೆ 7ನೇದು 8ನೇದು 9ನೇದು 5 ಶಬ್ದಗಳನ್ನ ತಪ್ಪಾಗಿ ಬರ್ದಾನೆ. ಕಾರ್ಡ್ನಲ್ಲಿರುವಂತಹ ಪದಗಳಲ್ಲಿ 10 ಪದಗಳಲ್ಲಿ 5 ಪದಗಳನ್ನ ತಪ್ಪಾಗಿ, ಉಳಿದ 5 ಕಾರ್ಡುಗಳ ಪದಗಳನ್ನು ಕರೆಕ್ಟಾಗಿ ಬರ್ದಾನೆ. ಅಂದ್ರೆ ಏನ್ ತೋರಿಸ್ಕೊಡ್ತದೆ ಅಂತಂದ್ರೆ ಈ ಪ್ರಯೋಜನ್ಯ ಸರಿಯಾಗಿ ಬರೆದಂತ ಪದಗಳ ಶೇಕಡ ಪ್ರಮಾಣ ಎಷ್ಟು ಅಂತಂದ್ರೆ 50. ಅಂದ್ರೆ 10ರಲ್ಲಿ 5 ಕರೆಕ್ಟ್ ಬರ್ದಾನ, 50ರಷ್ಟು ಮಾತ್ರ ಕರೆಕ್ಟ್ ಬರ್ದಾನ. ಇನ್ನೂ 50% ಪದಗಳನ್ನ ತಪ್ಪಾಗಿ ಬರ್ದಾನೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದೇ ರೀತಿ ಮೀನಿಂಗ್ಫುಲ್ ಶಬ್ದಗಳನ್ನ ಅವನು ಹೆಂಗ್ ಬರೀತಾನೆ, ಏನ್ ಬರ್ದಾನೆ, ಯಾವ್ದು ಕರೆಕ್ಟ್ ನೋಡೋದಾದ್ರೆ ಅದಕ್ಕೂ ಸೀರಿಯಲ್ ನಂಬರ್, ಮೀನಿಂಗ್ಫುಲ್ ವರ್ಡ್ಸ್, ಆಮೇಲೆ ಆ ವರ್ಡ್ಸ್ಗಳು ಅವ್ನು ಏನು ಬರ್ದಿರ್ತಾನೆ ಅದನ್ನ ಈ ಕಾಲಮ್ ನಂಬರ್ 3ನಲ್ಲಿ ಹಾಕಿರ್ತೀವಿ. ಆಮೇಲೆ ಯಾವುದು ಕರೆಕ್ಟ್ ಬರ್ದಾನೆ, ಯಾವುದು ತಪ್ಪು ಬರ್ದಾನೆ ಕಾಲಮ್ ನಂಬರ್ನಲ್ಲಿ 4ನಲ್ಲಿ ಇರುತ್ತೆ. ಇಲ್ಲಿ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಒಬ್ಬ ಪ್ರಯೋಜನ್ಯ 7ನೇದು ಅಂದ್ರೆ ಪರ್ಸಿಸ್ಟೆನ್ಸ್ ಮತ್ತೆ ಅನ್ಎಕ್ಸೆಪ್ಟೇಬಲ್ ಅನ್ನೋ 2 ಶಬ್ದಗಳನ್ನ ಏನ್ ಮಾಡೋಣ ತಪ್ಪಾಗಿ ಬರ್ದಾನೆ. ಅಂದ್ರೆ 10ರಲ್ಲಿ 2ನ್ನು ತಪ್ಪಾಗಿ ಬರ್ದಾನೆ, 8 ಕರೆಕ್ಟ್ ಬರ್ದಾನೆ. ಅಂದ್ರೆ ಅಲ್ಲಿಗೆ ಅವನ ಸರಿಯಾಗಿ ಬರೆದುವಂತ ಪ್ರಮಾಣ, ಶೇಕಡ ಪ್ರಮಾಣ ಎಷ್ಟು ಅಂತಂದ್ರೆ 80. ರೈಟ್? ಮತ್ತೆ ತಪ್ಪಾಗಿ ಬರೆಯುವಂತ ಪ್ರಮಾಣ ಎಷ್ಟು ಅಂತಂದ್ರೆ 20. ಇದು ಸರಿಯಾಗಿ ಬರೆಯುವುದು ಮತ್ತು ತಪ್ಪಾಗಿ ಬರೆಯುವಂತ ಒಂದು ಪ್ರಮಾಣನ ಜಸ್ಟ್ ಒಂದು ಫಾರ್ಮುಲಾ ಮೂಲಕ ಈ ರೀತಿಯಾಗಿ ಬರೀಬಹುದು. ಉದಾಹರಣೆಗೆ ಅರ್ಥಪೂರ್ಣ ಪದಗಳ ಶೇಕಡಾವಾರು = ಸರಿಯಾಗಿ ಪುನರಾವರ್ತಿತ ಪದಗಳ ಸಂಖ್ಯೆ / ತೋರಿಸಲಾದ ಪದಗಳ ಒಟ್ಟು ಸಂಖ್ಯೆ × 100 ಮಾಡಿದ್ರೆ ಅದೇನ್ ಮಾಡ್ತದೆ ಅಂತಂದ್ರೆ
ಇದು ಯಾವುದು ಅಂತಂದ್ರೆ ಅರ್ಥಪೂರ್ಣ ಪದಗಳ ಶೇಕಡಾವಾರು ಪ್ರಮಾಣ ತೋರಿಸಿಕೊಡುತ್ತೆ. ಇಲ್ಲಿ 8 ಪದಗಳು ಕರೆಕ್ಟ್ ಬರೆದಿದ್ದಾರೆ. ಅಂದ್ರೆ ಅರ್ಥಪೂರ್ಣ ಪದಗಳಲ್ಲಿ ಗಮನಾವಧಿ ಅಂತ ಕರಿತೀವಲ್ಲ, ಅಂದ್ರೆ ಅವಧಾನ ನೀಡಿದಂತ ಅವಧಿ, ಸ್ಪ್ಯಾನ್ ಆಫ್ ಅಟೆನ್ಷನ್ ಏನದಲ್ಲ 80% ಅದ ಇಲ್ಲಿ ಮೀನಿಂಗ್ಫುಲ್ ವರ್ಡ್ನಲ್ಲಿ. ಅದೇ ಮೀನಿಂಗ್ಲೆಸ್ ವರ್ಡ್ನಲ್ಲಿ ಸೇಮ್ ಕ್ಯಾಲ್ಕುಲೇಷನ್ ಮಾಡಿದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಆಫ್ ಮೀನಿಂಗ್ಲೆಸ್ ವರ್ಡ್ಸ್ ಏನಾಗುತ್ತೆ ಅಂತಂದ್ರೆ 50%. ನೋಡ್ರಿ ರಿಸಲ್ಟ್ ಏನ್ ಬರ್ತದೆ ಅಂತ, ಮೀನಿಂಗ್ಫುಲ್ ಇದ್ದಲ್ಲಿ 80%. ಈ ಪ್ರಯೋಗದ ಒಟ್ಟು ಫಲಿತಾಂಶ ಏನ್ ಬರುತ್ತಪ್ಪ ಅಂತಂದ್ರೆ, ಈ ಲೆಕ್ಕಾಚಾರದ ಪ್ರಕಾರ ಅರ್ಥರಹಿತ ಪದಗಳ ಸಂದರ್ಭದಲ್ಲಿ ವಿದ್ಯಾರ್ಥಿ 50% ಇದ್ದು ಅರ್ಥಪೂರ್ಣ ಪದಗಳಿಗಿಂತ ಕಡಿಮೆ ಮಟ್ಟದಲ್ಲಿದೆ. ಇದರಿಂದ ಅರ್ಥಪೂರ್ಣತೆಯು ಗಮನಾವಧಿ ಅಥವಾ ಅವಧಾನದ ಅವಧಿ ಮತ್ತು ಸ್ಮರಣ ಶಕ್ತಿಯ ಮೇಲೆ ಮಹತ್ವದ ಸ್ಪಷ್ಟಪಡಿಸುತ್ತದೆ. ಅಂದ್ರೆ ಅರ್ಥಪೂರ್ಣದ ಪದಗಳು ಒಬ್ಬ ಮಗುವಿನ ಅವಧಾನದ ಅವಧಿ ಮತ್ತು ಆತನ ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿಯ ಮೇಲೆ ನಿಯಂತ್ರಿಸುತ್ತೆ. ಅಂದ್ರೆ ಅರ್ಥಪೂರ್ಣವಾದಂಥ ಪದಗಳನ್ನ ಯಾವುದೋ ಒಂದು ಅರ್ಥದಲ್ಲಿ ಇಟ್ಟು ನೆನ್ಪಿಟ್ಕೊಂಡು ಬರೀತಾನೆ, ಆ ಶಬ್ದಗಳು ಕರೆಕ್ಟ್ ಬರೀತಾನೆ, ಅವನಿಗೆ ಅವಧಾನದ ಅವಧಿ ಸಪೋರ್ಟ್ ಮಾಡಲ್ಲ ಅನ್ನೋದನ್ನ ಈ ಪ್ರಯೋಗದಿಂದ ನಾವು ಗೊತ್ತು ಮಾಡ್ಕೊಂಡಿವಿ. ಓಕೆ, ಹಾಗಾದ್ರೆ ಈ ಪ್ರಯೋಗದ ಒಟ್ಟಿನಲ್ಲಿ ಫಲಿತಾಂಶ, ಒಟ್ಟಿನಲ್ಲಿ ಏನು ಅಂತ ರಿಸಲ್ಟ್ ನೋಡ್ಬೇಕು, ನಿರ್ಣಯ ನೋಡ್ಬೇಕು. ಈ ಪ್ರಯೋಗದಿಂದ ಏನು ನಿರ್ಣಯ ಮಾಡಿದೀವಿ ನಾವು ಅಂತಂದ್ರೆ, ನೋಡ್ರಿ ಈ ಪ್ರಯೋಗ ಪಾಲಕರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ಆಮೇಲೆ ಟ್ಯುಟೋರಿಯಲ್ ನಡೆಸೋರಿಗೆ ಎಲ್ರಿಗೂ ಈ ಪ್ರಯೋಗ ಒಂದು ತನ್ನದೇ ವಿದ್ಯಾರ್ಥಿಗಳ ಗಮನದ ವ್ಯಾಪ್ತಿ, ಅವಧಾನದ ವ್ಯಾಪ್ತಿ, ಆ ಸ್ಪ್ಯಾನ್ ಆಫ್ ಅಟೆನ್ಷನ್, ಅವರ ಆಸಕ್ತಿ, ಅರ್ಥಪೂರ್ಣತೆ ಮತ್ತು ಮನಸ್ಸಿನ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಅರ್ಥಪೂರ್ಣ ವಿಷಯಗಳಿಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯ ಗಮನ ಕೇಂದ್ರೀಕರಿಸುವುದಾಗಿ ಕಂಡುಬರುತ್ತದೆ. ನಿರರ್ಥಕ ಅಥವಾ ಅಸಂಬಂಧಿತ ವಿಷಯಗಳ ಸಂದರ್ಭದಲ್ಲಿ ಗಮನದ ವ್ಯಾಪ್ತಿ ಕಡಿಮೆಯಾಗುತ್ತದೆ. ಭಾವನೆಗಳು, ಹಿಂದಿನ ಅನುಭವಗಳು ಮತ್ತು ಸಾಮಾಜಿಕ ಪ್ರೇರಣೆಗಳು ಗಮನದ ವ್ಯಾಪ್ತಿಯನ್ನು ಮಹತ್ವಪೂರ್ಣವಾಗಿ ಪ್ರಭಾವಿಸುತ್ತವೆ. ಮನಸ್ಸು, ಅಭ್ಯಾಸ ಮತ್ತು ಸ್ವಭಾವದ ವ್ಯತ್ಯಾಸದಿಂದ ವಿದ್ಯಾರ್ಥಿಗಳ ಅವಧಾನದ ವ್ಯಾಪ್ತಿಯಲ್ಲಿ ವ್ಯತ್ಯಾಸಗಳು ಕಾಣುತ್ತವೆ. ಶಿಕ್ಷಕರ ಬೋಧನಾ ವಿಧಾನಗಳು ಮತ್ತು ಕಲಿಕೆಯ ಪರಿಸರವು ವಿದ್ಯಾರ್ಥಿಗಳ ಗಮನದ ವ್ಯಾಪ್ತಿ, ಅವಧಾನದ ವ್ಯಾಪ್ತಿಯನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಪ್ರಯೋಗದ ಶೈಕ್ಷಣಿಕ ನಿಹಿತಾರ್ಥಗಳು ಏನು ಅಂತೇಳಿ ನೋಡೋದಾದ್ರೆ, ಶಿಕ್ಷಕರು ಪಾಠಗಳನ್ನು ವಿದ್ಯಾರ್ಥಿಗಳ ಆಸಕ್ತಿಗೆ ತಕ್ಕಂತೆ ಹಾಗೂ ಅರ್ಥಪೂರ್ಣವಾಗಿ ರೂಪಿಸಬೇಕು, ಬೋಧಿಸಬೇಕು. ಪಾಠ ಬೋಧನೆ ಶ್ರಾವ್ಯ ಉಪಕರಣಗಳು ಮತ್ತು ಚಟುವಟಿಕೆಗಳನ್ನು ಬಳಸುವುದರಿಂದ ಅವಧಾನದ ವ್ಯಾಪ್ತಿಯನ್ನು ಹೆಚ್ಚಿಸಬಹುದು. ದೀರ್ಘಕಾಲದ ಉಪನ್ಯಾಸಗಳ ಬದಲು ಚಿಕ್ಕ ಅವಧಿಯ ಭಾಗಗಳಾಗಿ ಪಾಠಗಳನ್ನು ಬೋಧಿಸುವುದು ಪರಿಣಾಮಕಾರಿಯಾಗಿದೆ. ಮನೋಭಾವ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಶಿಕ್ಷಕರು ಮನಗಂಡು ಬೋಧಿಸಬೇಕು. ತರಗತಿಯಲ್ಲಿ ಶಾಂತ ಮತ್ತು ಪ್ರೇರಣಾದಾಯಕ ವಾತಾವರಣವನ್ನು ಸೃಷ್ಟಿಸುವುದು ವಿದ್ಯಾರ್ಥಿಗಳ ಅವಧಾನವನ್ನು ಹೆಚ್ಚಿಸುತ್ತದೆ. ಗುಂಪು ಚರ್ಚೆ, ಪ್ರಶ್ನೋತ್ತರಗಳ ವಿಧಾನ ಮತ್ತು ಕ್ರಿಯಾತ್ಮಕ ಕಲಿಕೆಯ ಮೂಲಕ ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸಬಹುದು. ಪಠ್ಯಕ್ರಮ ರೂಪಿಸುವಾಗ ವಿದ್ಯಾರ್ಥಿಗಳ ವಯಸ್ಸು ಮತ್ತು ಮಾನಸಿಕ ಬೆಳವಣಿಗೆಯನ್ನು ಗಮನಿಸಬೇಕು ಅನ್ನೋ ಶೈಕ್ಷಣಿಕ ಅನ್ವಯಗಳು, ಶೈಕ್ಷಣಿಕ ನಿಹಿತಾರ್ಥಗಳನ್ನ ಈ ಪ್ರಯೋಗದಿಂದ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿವರೆಗೂ
ನಾನು ಹೇಳಿದಂಥ ವಿಷಯ ತಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮರಿಬೇಡ್ರಿ ಅಂತ ಹೇಳ್ತಾ ಈ ಸೆಷನ್ ಮುಗಿಸ್ತೀನಿ. ಧನ್ಯವಾದ.